ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಅಲ್ಲದ್ರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ಈಗ NEP ತೊಗೊಂಡು 5th ಸೆಮಲ್ಲಿ ಇದ್ದೀರಾ, ಪೇಪರ್ 5ನ ಓದ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಮೈನ್ಸ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಮೈನ್ಸು ಸುಮಾರು 5 ರಿಂದ 6 ವಿಡಿಯೋಸ್ ಆಗ್ಬೋದು. ಇವತ್ತು ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ಸಲ್ಲಿ ಏನಿದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಪ್ರಕಾರ ಏನು ಸಿಲೆಬಸ್ ಇದೆಯಲ್ಲ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಂಟ್ರಡಕ್ಷನ್, ಅಮೈನ್ಸ್ದು ಇಂಟ್ರಡಕ್ಷನು ಅಥವಾ ಅದರ ಡೆಫಿನೇಷನು, ಕ್ಲಾಸಿಫಿಕೇಷನು, ನಾಮನ್ಕ್ಲೇಚರು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ NEP ಪೇಪರ್ 5 ಅಂತ ಕೊಟ್ಟರೆ ನನಗೆ ಎಲ್ಲ ವೀಡಿಯೋಸು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ನಾನು ಈಗ ಆಲ್ರೆಡಿ 4th ಸೆಮ್ ತನಕ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ 5th ಸೆಮ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಚಾಪ್ಟರ್ ನಾನು ತೊಗೊಂಡಿರುವಂಥದ್ದು ಅಮೈನ್ಸ್ ಅಂತ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡಿ. ಈ ಅಮೈನ್ಸ್ ಅನ್ನೋದು, ಈಗ ನಾವು ಯಾವುದೇ ಒಂದು ಕಾಂಪೌಂಡ್ನ ನಾವು ಓದ್ತೀವಿ ಅಂತಂದರೆ ಅಥವಾ ಯಾವುದೋ ಒಂದು ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ನಾವು ಓದ್ತೀವಿ ಅಂತಂದರೆ ಅದು ನನಗೆ ಡೇ ಟು ಡೇ ಲೈಫಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿರಬೇಕಾಗತ್ತೆ. ಅಮೈನ್ಸು ನೇಚರಲ್ಲಿ ಸಿಗುತ್ತೆ, ಲಿವಿಂಗ್ ಸಿಸ್ಟಮಲ್ಲಿ ಇರುತ್ತೆ. ನಿಮ್ಮದು ಪ್ರೋಟೀನ್ಸ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು, ಅಲ್ಲೆಲ್ಲನೂ ನಾವು ಅಮೈನ್ಸ್ನ ನೋಡ್ತೀವಿ. ಅಮೈನ್ಸಲ್ಲಿ ಇರುವಂಥ ಕಾಂಪೌಂಡ್ ಯಾವುದು ಅಂದರೆ, ಎಲಿಮೆಂಟ್ ಯಾವುದು ಅಂದರೆ ನೈಟ್ರೋಜನ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ನಾವು ಅಮೈನ್ಸ್ ಅಂತ ಕರಿತೀವಿ. ಪ್ರೋಟೀನ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಇಲ್ಲೆಲ್ಲನೂ ನಮಗೆ ಲಿವಿಂಗ್ ಸಿಸ್ಟಮಲ್ಲಿ ಕಾಣ್ತಾ ಹೋಗುತ್ತೆ. ಅದೇ ಥರ ಸಿಂಥೆಟಿಕ್ ಪಾಲಿಮರ್ ಆಗಿ ನಾನು ಮಾಡ್ತೀವಿ ಅಂತಂದರೆ ಪಾಲಿಮರ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಡೈಸ್ ಇರ್ಬೋದು, ಅಲ್ಲೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ತೊಗೊಳ್ಳೋದಂದರೆ ಈಗ ನೈಲಾನ್ 6 ಇದೆ, ಅದನ್ನು ನೀವು ಮಾಡೋದಕ್ಕೂ ನಿಮಗೆ ಅಮೈನ್ ಬೇಕಾಗುತ್ತೆ. ಒನ್ ಆಫ್ ದಿ ಮಾನೋಮರ್ ಯೂನಿಟೀಸ್ ಅಮೈನ್ಸ್ ಆಗಿರುತ್ತೆ ಅಲ್ಲಿ. ನೆಕ್ಸ್ಟ್ ಡ್ರಗ್ಸ್ ತೊಗೊಳ್ತೀವಿ, ನೋವಾ ಕಾಯಿನ್ ಅಂತ ಕರೀತಾರೆ. ಯೂಶಲಿ ಡೆಂಟಿಸ್ಟ್ ಹತ್ರ ಹೋದರೆ ಹಲ್ಲೆಲ್ಲ ಕೀಳಬೇಕು ಅಥವಾ ನೀವು ರೂಟ್ ಕ್ಯಾನಲೆಲ್ಲ ಮಾಡಿಸ್ಕೋಬೇಕು ಅಂತಂದಾಗ ಅವರೊಂದು ಇಂಜೆಕ್ಷನ್ ಕೊಡ್ತಾರೆ. ಅದು ಏನು ಅಂತಂದರೆ ಇದು ನೋವೋ ಕಾಯಿನ್ ಆಗಿರುತ್ತೆ. ಅದರಲ್ಲೂ ನಿಮಗೆ ಅಮೈನ್ಸ್ ಇರುತ್ತೆ. ಅದೇ ಥರ ನೀವು ಡೈಸ್ನ ತೊಗೊಂಡ್ರೆ ಅದರಲ್ಲಿ ನಿಮಗೆ ಕಲರ್ ಆಗಿರುವಂಥ ನಿಮಗೆ ಬಟ್ಟೆಗಳು ಸಿಗ್ತಾ ಇದೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಡೈಸ್. ಆ ಡೈಸ್ ಯಾವುದು ಅಂದರೆ ಬೆಂಜಿನ್ ಡಯೋಸೋನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನೇ ಯೂಸ್ ಮಾಡ್ತೀವಿ. ಹೀಗಾಗಿ ನಮ್ಮದು ಡೇ ಟು ಡೇ ಲೈಫಲ್ಲಿ ಬೇಕಾದಷ್ಟು ಕಡೆ ನಾವು ಅಮೈನ್ಸ್ನ ಓದ್ತೀವಿ. ಹಾಗಾಗಿ ಇಟ್ ಈಸ್ ನೆಸಸರಿ ಟು ಸ್ಟಡಿ ಅಮೈನ್ಸ್ ಇನ್ ಹಾಗಾದರೆ ಅದನ್ನು ಹೇಗೆ ಡಿಫೈನ್ ಮಾಡೋದು? ಅಮೈನ್ಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಕಂಟೈನ್ ಎ ಬೇಸಿಕ್ ನೈಟ್ರೋಜನ್ ಆಟಮ್ ವಿತ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಆರ್ಗ್ಯಾನಿಕ್ ಬೇಸಸ್ ಅಂತ ಕರಿತೀವಿ. ದೇ ಆರ್ ರಿಗಾರ್ಡೆಡ್ ಆಸ್ ದಿ ಡೆರಿವೇಟಿವ್ಸ್ ಆಫ್ ಅಮೋನಿಯಾ. ಬೈ ರೀಪ್ಲೇಸಿಂಗ್ ದಿ ಹೈಡ್ರೋಜನ್ ಆಟಮ್ ಆಫ್ ದಿ ಅಮೋನಿಯಾ ವಿ ಆರ್ ಗೋಯಿಂಗ್ ಟು ಗೆಟ್ ಅಮೈನ್ಸ್. ಈ ಅಮೈನ್ಸ್ ಅಂದ್ರೇನು? ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಅದರದ್ದು ಫಂಕ್ಷನಲ್ ಗ್ರೂಪ್ ಏನಿದೆ ಆ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅಮೈನ್ಸಲ್ಲಿ NH2 ಗ್ರೂಪ್ ಇದೆ. ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಕಂಟೈನ್ NH2 ಗ್ರೂಪ್, ಅಂಥದಕ್ಕೆ ಏನಂತ ಕರಿತೀವಿ ನಾವು? ಅಮೈನ್ಸ್ ಅಂತ ಕರಿತೀವಿ. ದೇ ಆರ್ ದಿ ಡೆರಿವೇಟಿವ್ಸ್ ಆಫ್ ಅಮೋನಿಯಾ ಅಂತ ಕರಿತೀವಿ. ದೇ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಗೋಯಿಂಗ್ ಟು ಕಂಟೈನ್ ಎ ನೈಟ್ರೋಜನ್, ದಟ್ ನೈಟ್ರೋಜನ್ ಈಸ್ ಬೇಸಿಕ್ ಇನ್ ನೇಚರ್, ಇಟ್ ಗೋಯಿಂಗ್ ಟು ಕಂಟೈನ್ ಎ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಡೆಫಿನೇಷನ್ ಆಯಿತು. ಡೆಫಿನೇಷನ್ ಹೆಂಗೆ ಹೇಳ್ತೀವಿ? ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನ್ ದಿ ಬೇಸಿಕ್ ನೈಟ್ರೋಜನ್ ಅಂತ ಹೇಳ್ತೀವಿ. ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನ್ಸ್ NH2 ಗ್ರೂಪ್ ಅಂತ ಹೇಳ್ಬೋದು. ದೀಸ್ ಆರ್ ದಿ ಆರ್ಗ್ಯಾನಿಕ್ ಬೇಸಸ್ ಅಂತ ನಾವು ಡೆಫಿನೇಷನ್ನ ಹೇಳ್ಬೋದು. ಈಗ ಕ್ಲಾಸಿಫಿಕೇಶನ್ ಬಂದರೆ ನಾನು ಮುಂಚೆನೇ ಹೇಳಿದೆ, ದೇ ಆರ್ ಡೆರಿವೇಟಿವ್ಸ್ ಆಫ್ ಅಮೋನಿಯಾ. ಡೆರಿವೇಟಿವ್ ಅಂತ ಯಾವಾಗ ಪದ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಕಾಂಪೌಂಡ್ ಇದೆ, ಅದರಲ್ಲಿ ಯಾವುದೋ ಒಂದು ಆಟಮ್ನ ಇನ್ನೊಂದರಿಂದ ನಾವು ರೀಪ್ಲೇಸ್ ಬಂದಾಗ ಅಂಥದಕ್ಕೆ ನಾವೇನಂತ ಕರಿತೀವಿ? ಡೆರಿವೇಟಿವ್ಸ್ ಅಂತ ಕರಿತೀವಿ. ಸೊ ಅಮೋನಿಯಾ ತೊಗೊಂಡಿದ್ದೀನಿ. ಅಮೋನಿಯಾದಲ್ಲಿ ಏನಾಗಿದೆ? NH3 ಇದೆ, ಒಂದು ನೈಟ್ರೋಜನ್ ಇದೆ, 3 ಹೈಡ್ರೋಜನ್ ಇದೆ. ಆ ಹೈಡ್ರೋಜನ್ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ ಒಂದೊಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಒಂದು ಹೈಡ್ರೋಜನ್ ರೀಪ್ಲೇಸ್ ಮಾಡಿದಾಗ ನನಗೆ ಏನು ಬರುತ್ತಲ್ಲ ಅದು ಅಮೈನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಪ್ರೈಮರಿ ಅಮೈನ್ಸ್ ಅಂತ ಕರಿತೀವಿ. ಒಂದು R ಗ್ರೂಪ್ ಇದೆ, 2 ಹೈಡ್ರೋಜನ್ ಗ್ರೂಪ್ ಇದ್ದರೆ ಅಂಥದಕ್ಕೆ ನಾವು ಪ್ರೈಮರಿ ಅಮೈನ್ಸ್ ಅಂತ ಕರಿತೀವಿ. ಸೆಕೆಂಡ್ರಿ ಅಮೈನ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ನಾನು ಏನು ಮಾಡ್ತೀನಿ? 2 ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತೀನಿ. ಅಂಥದಕ್ಕೆ ನಾನು ಸೆಕೆಂಡ್ರಿ ಅಮೈನ್ಸ್ ಅಂತ ಕರಿತೀನಿ. ಆ ನೈಟ್ರೋಜನ್ಗೆ ಏನಾಗ್ತಿದೆ ಅಂದರೆ 2 R ಗ್ರೂಪ್ ಇದೆ, 1 ಹೈಡ್ರೋಜನ್ ಗ್ರೂಪು ಅಟ್ಯಾಚ್ ಆಗಿದೆ. ಅದೇ ಥರ ಎಲ್ಲ ಹೈಡ್ರೋಜನ್ನು ನಾನು ರೀಪ್ಲೇಸ್ ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳೋಣ. ಯಾವುದರಿಂದ? R ಗ್ರೂಪಿಂದ. R ಗ್ರೂಪ್ ಅಂದರೆ ಅದು ಆಲ್ಕೈಲ್ ಆಗಿರ್ಬೋದು, ಇಲ್ಲ ಅಂದರೆ ಅರೈಲ್ ಗ್ರೂಪ್ ಆಗಿರ್ಬೋದು. ಆಲ್ಕೈಲ್ ಅಂತಂದರೆ ಏನು? CH3, C2H5 ಅಂಥದಕ್ಕೆಲ್ಲ ನಾವು ಆಲ್ಕೈಲ್ ಅಂತೀವಿ. ಅರೈಲ್ ಅಂದರೆ C6H5 ಗ್ರೂಪ್ ಇದ್ದರೆ ಅಂಥದಕ್ಕೆ ಅರೈಲ್ ಗ್ರೂಪ್ ಅಂತ ಕರಿತೀವಿ. ಸೊ ಈ ಥರ ನಾವೇನು ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಅಮೈನ್ಸ್ ಇಂಟು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಬೇಸ್ಡ್ ಆನ್ ದಿ ನಂಬರ್ ಆಫ್ R ಗ್ರೂಪ್ ಅಟ್ಯಾಚ್ಡ್ ದಿ ಬೇಸಿಕ್ ನೈಟ್ರೋಜನ್.
ಒಂದೇ ಒಂದು ಆರ್ ಗ್ರೂಪ್ ಇದ್ದರೆ ಪ್ರೈಮರಿ ಅಂತ ಕರಿತೀವಿ, 2 ಆರ್ ಗ್ರೂಪ್ ಇದ್ದರೆ ಸೆಕೆಂಡ್ರಿ ಅಂತ ಕರಿತೀವಿ, 3 ಆರ್ ಗ್ರೂಪ್ ಇದ್ದರೆ ಅವಾಗ ಅದನ್ನು ನಾವು ಟರ್ಷರಿ ಅಂತ ಕರಿತೀವಿ. ಈ 6 ಮತ್ತು ಈಗ 3 ತೊಗೊಂಡಿದ್ದೀವಿ, R', ಈಗ ಟರ್ಷರಿ ಅಮೈನ್ಸ್ನ ತೊಗೊಂಡ್ರೆ 3 ಆರ್ ಇದೆ. ಆ 3 ಆರು ಒಂದೇ ಇರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಇರ್ಬೋದು, ಅಥವಾ 2 ಒಂದೇ ಇರ್ಬೋದು, ಇನ್ನೊಂದು ಬೇರೆ ಬೇರೆ ಇರ್ಬೋದು. ಸೊ ಇದೆಲ್ಲದಕ್ಕೂ 3 ಆರ್ ಗ್ರೂಪ್ ಇತ್ತು ಅಂದರೆ ಅಂಥದನ್ನು ನಾವೇನಂತ ಕರಿತೀವಿ, ಟರ್ಷರಿ ಅಮೈನ್ಸ್ ಅಂತ ಕರಿತೀವಿ. ಸೊ ಯಾವ ಥರ ಅಂತಂದರೆ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪ್ಸ್ ಅಟ್ಯಾಚ್ಡ್ ಟು ದಿ ನೈಟ್ರೋಜನ್ ಆಟಮ್, ಆ ಬೇಸಿಸ್ ಮೇಲೆ ಅದರದ್ದು ನಾವು ಕ್ಲಾಸಿಫಿಕೇಶನ್ಸ್ನ ಮಾಡ್ತಾ ಹೋಗ್ತೀವಿ. ಪ್ರೈಮರಿ ಅಮೈನ್ ಅಂದರೆ RNH2 ಅಂತ ಕರಿತೀವಿ, ಸೆಕೆಂಡ್ರಿ ಅಮೈನ್ ಅಂದರೆ R2NH ಅಂತ ಕನ್ಸಿಡರ್ ಮಾಡ್ತೀವಿ, ಟರ್ಷರಿ ಅಮೈನ್ ಅಂದರೆ R3N ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ನಾಮನ್ಕ್ಲೇಚರ್ ಪಾರ್ಟಿಗೆ ಬರೋಣ. ಈಗ ನಮಗೇನಾಗಿದೆ ಅದು ಏನು ಅಂತ ಗೊತ್ತಾಯಿತು, ಯಾವ ರೀತಿ ಕ್ಲಾಸಿಫಿಕೇಶನ್ ಆಗಿದೆ ಅಂತ ಗೊತ್ತಾಯಿತು. ನಾವೀಗ ಏನು ಮಾಡಬೇಕು ಅಂತಂದರೆ ನಾಮನ್ಕ್ಲೇಚರ್ನ ಅಂದರೆ ಹೇಳಬೇಕು, IUPAC ನಾಮನ್ಕ್ಲೇಚರ್ ಪ್ರಕಾರ ಕನ್ಸಿಡರ್ ಮಾಡ್ಕೋಬೇಕು. ಅಮೈನ್ಸ್ ಆರ್ ಜನರಲಿ ಕ್ಲಾಸಿಫೈಡ್ ಆಸ್ ದಿ ನೇಮ್ಡ್ ಆಫ್ಟರ್ ದಿ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಟು ದಿ ನೈಟ್ರೋಜನ್ ಆಟಮ್ ಆ್ಯಡಿಂಗ್ ದಿ ವರ್ಡ್ ಅಮೈನ್ ಇನ್ ದಿ ಲಾಸ್ಟ್. ನಾವು IUPAC ನಾಮನ್ಕ್ಲೇಚರ್ನ ತೊಗೊಂಡ್ರೆ 3 ಟರ್ಮ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ರೂಟ್ ವರ್ಡ್ ಬೇಕು ವಿಚ್ ಇಸ್ ಇನ್ ದಿ ಮಿಡಲ್, ಪ್ರಿಫಿಕ್ಸ್ ಅಂದರೆ ವಿಚ್ ಇಸ್ ನಾಟ್ ದಿ ಫಂಕ್ಷನಲ್ ಗ್ರೂಪ್ ವಿಚ್ ಇಸ್ ಎ ಸಬ್ಸ್ಟಿಟ್ಯೂಯೆಂಟ್ ಅಂದರೆ ಅದನ್ನು ಫಸ್ಟ್ ಬರ್ಕೊಳ್ತೀವಿ, ಅದಾದಮೇಲೆ ರೂಟ್ ವರ್ಡ್ನ ಹಾಕ್ತೀವಿ, ಅದಾದಮೇಲೆ ನಾವು ಸಫಿಕ್ಸ್ ಅಂದರೆ ಫಂಕ್ಷನಲ್ ಗ್ರೂಪ್ನ ಆ್ಯಡ್ ಮಾಡ್ತೀವಿ. ಸೊ ಈ 3 ನಮಗೆ ಬೇಕಾಗುತ್ತೆ. ಸೊ ಈ ಅಮೈನ್ಸ್ನ ಕನ್ಸಿಡರ್ ಮಾಡಿಕೊಂಡಾಗ ಈ ಆಲ್ಕೈಲ್ ಗ್ರೂಪ್ ಏನಿರುತ್ತಲ್ಲ ಆ ಆಲ್ಕೈಲ್ ಗ್ರೂಪ್ಗೆ ನಾವೇನು ಮಾಡ್ತೀವಿ ಅಂತಂದರೆ ನೇಮ್ ಆಫ್ ದಿ ಆಲ್ಕೈಲ್ ಗ್ರೂಪ್ನ ನಾವು ನೈಟ್ರೋಜನ್ಗೆ ಏನಾದರೂ ಅಟ್ಯಾಚ್ ಆಗಿರುತ್ತೆ ಆ ಲಾಸ್ಟ್ ನಾವು ಅಮೈನ್ ಅಂತ ಆ್ಯಡ್ ಮಾಡ್ತೀವಿ. ಸೊ ಈ ಫಾರ್ ಎಕ್ಸಾಂಪಲ್ ಪ್ರೈಮರಿ ಅಮೈನ್ಸ್ ಇದ್ದರೆ ಅದನ್ನು ಅಮೈನೋ ಆಲ್ಕೇನ್ಸ್ ಅಂತ ಕರಿತೀವಿ, ಸೆಕೆಂಡ್ರಿ ಅಮೈನ್ಸ್ ಇದ್ದರೆ ಆಲ್ಕೈಲ್ ಅಮೈನೋ ಆಲ್ಕೇನ್ಸ್ ಅಂತ ಕರಿತೀವಿ, ಟರ್ಷರಿ ಅಮೈನ್ಸ್ ಇದ್ದರೆ ಡೈ ಆಲ್ಕೈಲ್ ಅಮೈನೋ ಆಲ್ಕೇನ್ಸ್ ಅಂತ ಕರಿತೀವಿ. ಎಗೇನ್ ಈ ಆರ್ ಗ್ರೂಪ್ಗಳು ಸೇಮ್ ಇರ್ಬೋದು, ಇಲ್ಲ ಅಂದರೆ ಡಿಫ್ರೆಂಟ್ ಇರ್ಬೋದು, ಆ ರೀತಿಯಾಗಿ ನಾವು ನಾಮಕರಣ ಮಾಡ್ತಾ ಹೋಗ್ತೀವಿ. ಈಗ ಸಿಂಪಲ್ ಆಗಿರೋದು ನೋಡ್ಕೊಳ್ತಾ ಹೋಗೋಣ. ಸೊ ಸಿಂಪಲ್ ಪ್ರೈಮರಿ ಅಮೈನ್ಸ್ ಆರ್ ನೇಮ್ಡ್ ಆಸ್ ಆಲ್ಕೈಲ್ ಅಮೈನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ, ಆಲ್ಕೈಲ್ ಅಮೈನ್ಸ್ ಅಂತ. ಸೊ ಆಲ್ಕೇನ್ ಗ್ರೂಪ್ ಇದೆ, ಅದಕ್ಕೆ ಏನು ಮಾಡ್ತೀವಿ, ಅದರಿಂದ ನಾವು ಅಮೈನ್ಸ್ನ ಸೇರಿಸಿದ್ವಿ, ANE ತೆಗೆದ್ಬಿಟ್ಟು YL ಅಂತ ಹಾಕ್ಬಿಟ್ಟು ಆಲ್ಕೈಲ್ ಅಮೈನ್ಸ್ ಅಂತ ಅವರು ಕನ್ಸಿಡರ್ ಮಾಡ್ಕೊಳ್ತಾರೆ, ಅಥವಾ ಆಲ್ಕ್ ಅಮೈನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಈಗ CH3NH2 ತೊಗೊಂಡ್ರೆ ಮೆಥನಮೈನ್, C2H5NH2 ತೊಗೊಂಡ್ರೆ ಎಥನಮೈನ್. ಸೊ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಆರ್ ಗ್ರೂಪ್ಸ್, ಈಗ ನೀವು ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಅಂತ ಕ್ಲಾಸಿಫೈ ಮಾಡ್ತೀರಾ, ಇಲ್ಲಿ ಒಂದೇ ಒಂದು ಆರ್ ಗ್ರೂಪ್ ಇರುತ್ತೆ, 2 ಹೈಡ್ರೋಜನ್ ಇರುತ್ತೆ, ಅಂಥದಕ್ಕೆ ನಾವು ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಪ್ರೈಮರಿ ಅಮೈನ್ಸ್ನ ಅಂದರೆ ನಾವು ಆಲ್ಕೈಲ್ ಅಮೈನ್ಸ್ ಅಥವಾ ಆಲ್ಕ್ ಅಮೈನ್ಸ್ ಅಂತ ನಾವು ನೇಮ್ ಮಾಡಬೇಕಾಗತ್ತೆ. ಸೊ ಆಲ್ಕೈಲ್ ಗ್ರೂಪ್ ಏನಿದೆಯಲ್ಲ ಆಲ್ಕೈಲ್ ಗ್ರೂಪ್ನ ತೊಗೋಬೇಕು, ಅದಕ್ಕೆ ಲಾಸ್ಟಲ್ಲಿ ನಾವು ಅಮೈನ್ಸ್ ಅಂತ ನಾವು ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಪ್ರೈಮರಿ ಅಮೈನ್ಸ್ನ ನಾವು ಮಾಡ್ತೀವಿ. ಸೆಕೆಂಡ್ರಿ ಅಮೈನ್ಸ್ಗಾದರೆ N ಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂತ ಕರೀತಾರೆ. ಲಾಂಗರ್ ಚೈನ್ ಯಾವುದಿರುತ್ತಲ್ಲ ಅದನ್ನು ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಸೆಕೆಂಡ್ರಿ ಅಮೈನ್ಸಲ್ಲಿ ಏನಾಗುತ್ತೆ, ನಿಮಗೆ 2 ಆರ್ ಗ್ರೂಪ್ ಇರುತ್ತೆ, ಆ 2 ಆರ್ ಗ್ರೂಪಲ್ಲಿ ಯಾವುದು ಲಾಂಗರ್ ಆಗಿರುತ್ತಲ್ಲ ಅದನ್ನು ನಾನು ದಟ್ ಇಸ್ ದ ಪೇರೆಂಟ್ ಚೈನ್ ಅಂತ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ರಿ 2 ಗ್ರೂಪ್ ಇದೆ, CH3 ಗ್ರೂಪ್ ಒಂದಿದೆ, C2H5 ಗ್ರೂಪ್ ಇದೆ, 2 NHಗೆ ಆ್ಯಡ್ ಆಗಿದೆ. ಸೊ ನಾನು ಏನು ಮಾಡಬೇಕು ಅಂತಂದರೆ C2H5 ಇರೋದನ್ನ ಲಾಂಗರ್ ಇದೆ, ಅದನ್ನು ನಾನು ಏನು ಮಾಡಬೇಕು, ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ ಎಥನಮೈನ್ ಅಂತ ಹೇಳ್ತೀನಿ. ಅದ್ರ ಜೊತೆಗಿರುವಂಥ ಗ್ರೂಪ್ ಇನ್ನೊಂದು ಯಾವುದು ಅಂದರೆ ಮೀಥೈಲ್ ಗ್ರೂಪು, ದಟ್ ಇಸ್ ಅಟ್ಯಾಚ್ ಟು ನೈಟ್ರೋಜನ್. ಹಾಗಾಗಿ N-ಮೀಥೈಲ್ ಎಥನಮೈನ್ ಅಂತ ಹೇಳ್ತೀನಿ. ಯೂಶಲಿ ನಾವೇನು ಮಾಡ್ತೀವಿ, ಕಾರ್ಬನ್ಗಾದರೆ ಅದು ಯಾವ ಸಬ್ಸ್ಟಿಟ್ಯೂಯೆಂಟು ಅಟ್ಯಾಚ್ ಆಗಿದ್ರೆ ಜಸ್ಟ್ ಅಟ್ಯಾಚ್ ಆಗಿದೆ ಅಂತ ಹೇಳ್ತೀವಿ, ಆದರೆ ಇಲ್ಲೇನು ಹೇಳ್ತಿದ್ದೀವಿ, ಇಟ್ ಈಸ್ ಅಟ್ಯಾಚ್ ಟು ನೈಟ್ರೋಜನ್. ಹಾಗಾಗಿ ನಾವು N-ಮೀಥೈಲ್ ಎಥನಮೈನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಈಗ ಎರಡೂ ಒಂದೇ ತೊಗೊಂಡೆ ಅಂತ ತಿಳ್ಕೊಳ್ಳೋಣ, CH3 ಅಂತ. ಅವಾಗ ಏನು ಮಾಡ್ತೀನಿ, N-ಮೀಥೈಲ್ ಮೆಥನಮೈನ್ ಅಂತ ಕನ್ಸಿಡರ್ ಮಾಡ್ತೀನಿ. ಎರಡೂ ಈಥೈಲ್ ಗ್ರೂಪೇ ತೊಗೊಂಡೆ ಅಂದರೆ N-ಈಥೈಲ್ ಎಥನಮೈನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು CH3 ಗ್ರೂಪು, ಇನ್ನೊಂದು C3H7 ತೊಗೊಂಡ್ರೆ C3H7 ಇಸ್ ಎ ಲಾಂಗರ್ ಗ್ರೂಪ್, ಹಾಗಾಗಿ ನಾನು ಪ್ರೊಪನಮೈನ್ ಅಂತ ಮಾಡಿಕೊಂಡು ಸಬ್ಸ್ಟಿಟ್ಯೂಯೆಂಟ್ನ ಮೀಥೈಲ್ ಅಂತ ಹೇಳ್ತೀನಿ. ಹಾಗಾಗಿ ಇದು N-ಮೀಥೈಲ್ ಪ್ರೊಪನಮೈನ್ ಆಗಂಗೆ. ಅದೇ ಥರ ಟರ್ಷರಿ ಅಮೈನ್ಸ್ನ ತೊಗೊಂಡ್ರೆ N ಡೈಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಲಾಂಗರ್ ಆಲ್ಕೈಲ್ ಗ್ರೂಪ್ ಯಾವುದಿರ್ತಲ್ಲ ದಟ್ ಇಸ್ ದಿ ಬೇಸಿಕ್ ಅಥವಾ ಪೇರೆಂಟ್ ಚೈನ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲೇನಾಗುತ್ತೆ, ಟರ್ಷರಿ ಅಮೈನ್ಸ್ ಅಂದರೆ ಏನಾಗುತ್ತೆ, 3 ಆರ್ ಗ್ರೂಪ್ ಇರುತ್ತೆ. ಆರ್ ಗ್ರೂಪ್ ಬೇರೆ ಇರ್ಬೋದು, ಒಂದೇ ಇರ್ಬೋದು, ಆದರೆ ನಾವು ಒಂದನ್ನು ಮಾತ್ರ ನಾವೇನು ಮಾಡ್ತೀವಿ,
ಪೇರೆಂಟ್ ಚೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೆರಡನ್ನ ನಾವೇನು ಮಾಡಬೇಕಾಗತ್ತೆ, ಸಬ್ಸ್ಟಿಟ್ಯೂಯೆಂಟ್ ಅಂತ ಮಾಡ್ಕೋಬೇಕಾಗತ್ತೆ. ಆ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿರೋದು ಯಾವುದಕ್ಕೆ, ನೈಟ್ರೋಜನ್ಗೆ. ಹಾಗಾಗಿ ನಾವೇನು ಮಾಡ್ತೀವಿ, NN ಡೈಮೀಥೈಲ್ ಮೆಥನಮೈನ್ ಅಂತ ಹೇಳ್ತೀವಿ. ಎರಡು ಗ್ರೂಪು ಅಟ್ಯಾಚ್ ಆಗಿದೆ. ಯಾವುದೋ ಎರಡು ಗ್ರೂಪು ಮೀಥೈಲ್ ಗ್ರೂಪ್. ಎಷ್ಟು ಸಲ ರಿಪೀಟ್ ಆಗಿದೆ, 2 ಸಲ ರಿಪೀಟ್ ಆಗಿದೆ. ಅದು ಎಲ್ಲ ಅಟ್ಯಾಚ್ ಆಗಿದೆ, ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ. ಹಾಗಾಗಿ ಇದಕ್ಕೆ ನಾವು NN ಡೈಮೀಥೈಲ್ ಮೆಥನಮೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾನು ಮೂರನ್ನು ಏನು ಮಾಡಿದೆ, C2H5 3 ಟೈಮ್ಸ್ ತೊಗೊಂಡೆ ಅಂದರೆ NN ಡೈಈಥೈಲ್ 2 ಎಥನಮೈನ್ ಅಂತ ನಾನು ಹೇಳ್ತೀನಿ. ಅದೇ ಥರ CH3 ಈಗ C3H7 ಒಂದು ಕಡೆ ತೊಗೊಂಡೆ, CH3 ಇನ್ನೊಂದು ಕಡೆ ತೊಗೊಂಡ್ರೆ ಅಂದರೆ ಪ್ರೊಪನಮೈನ್ ವಿಲ್ ಬಿ ಮೈ ಪೇರೆಂಟ್ ಚೈನ್. ಅದಕ್ಕೆ ಎರಡು ಗ್ರೂಪ್ ಅಟ್ಯಾಚ್ ಆಗಿದೆ, ಎರಡೂ ಸೇಮ್ ಇದೆ, N ಮೀಥೈಲ್. ಹಂಗಾಗಿ NN ಡೈಮೀಥೈಲ್. ಅಥವಾ ಅದು ಬೇರೆ ಬೇರೆ ಇತ್ತು ಅಂದರೆ N ಮೀಥೈಲ್, N ಈಥೈಲ್, ಬೇರೆ ಬೇರೆ ಗ್ರೂಪ್ ಇದ್ದರೆ ಅಕಾರ್ಡಿಂಗ್ ಟು ದಿ ಆಲ್ಫಾಬೆಟಿಕಲ್ ಆರ್ಡರ್, ನೆಗ್ಲೆಕ್ಟಿಂಗ್ ದಿ ನೈಟ್ರೋಜನ್, ಯು ಆರ್ ಗೋಯಿಂಗ್ ಟು ರೈಟ್. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ನಾಮನ್ಕ್ಲೇಚರ್ ದಿ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಅಮೈನ್ಸ್. ಪ್ರೈಮರಿ ಅಮೈನ್ಸ್ ಅಂತಂದರೆ ಆಲ್ಕೈಲ್ ಅಮೈನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಆಲ್ಕಮೈನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ರಿ ಅಮೈನ್ ಆದರೆ N ಆಲ್ಕೈಲ್ ಅಮೈನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಟರ್ಷರಿ ಆದರೆ NN ಡೈಸಬ್ಸ್ಟಿಟ್ಯೂಟೆಡ್ ಅಮೈನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ರೀತಿಯಾಗಿ ನಾವು ನಾಮನ್ಕ್ಲೇಚರ್ನ ಮಾಡ್ತಾ ಹೋಗ್ತೀವಿ. ಫಿಸಿಕಲ್ ಪ್ರಾಪರ್ಟೀಸಿಗೆ ಬರೋಣ, ಹೇಗಿರುತ್ತೆ ಅಂತ. ಸೊ ಸಾಲಿಬಿಲಿಟಿ ನಿಮಗೆ ಗೊತ್ತು, ಜನರಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಆದರೆ ಲೋಯರ್ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ದೇ ಕ್ಯಾನ್ ಫಾರ್ಮ್ ದಿ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ನೆನ್ಪಿಟ್ಕೋಬೇಕು, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಇಟ್ ಕ್ಯಾನ್ ಫಾರ್ಮ್ it is soluble in water ಅಂತಂದರೆ understood that it going to have a nitrogen, that nitrogen will going to make a bond with the water, oxygen of the water, thereby it going to form the hydrogen bonding ಅಂತ. ಸೊ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ ಏನಂದರೆ ಮಾತ್ರ ಸಾಲ್ಯುಬಲ್ ಆಗುತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ಸು, ಇಲ್ಲ ಅಂತಂದರೆ ಸಾಲ್ಯುಬಲ್ ಆಗಲ್ಲ. ಹೇಗೆ ಈ ಸಾಲ್ಯುಬಿಲಿಟಿ ಏನಾಗುತ್ತೆ ಅಂದರೆ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಮೋಲಾರ್ ಮಾಸ್ ಆಫ್ ದಿ ಅಮೈನ್ಸ್ ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಸೈಜ್ ಆಫ್ ಹೈಡ್ರೋಫೋಬಿಕ್ ಗ್ರೂಪ್. ಸೊ ಏನಾಗ್ತಾ ಹೋಗುತ್ತೆ ಅಂದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಯಾವುದೋ ಒಂದು ಗ್ರೂಪ್ ತೊಗೊಂಡಿದ್ದೀರಾ, ಬ್ರಾಂಚಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದರೆ ಅವಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅದು ವೀಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್. ಯೂಶಲಿ ಐಸೋಮೆರಿಕ್ ಅಮೈನ್ಸ್ನ ಪ್ರೈಮರಿ, ಸೆಕೆಂಡ್ರಿ ಎಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ದೇ ಗೋಯಿಂಗ್ ಟು ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್. ಈಗ ನಾವು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ನಮಗೆ ಗೊತ್ತಾಗಿದೆ ಡಿಪೆಂಡಿಂಗ್ ಅಪಾನ್ ದಿ ಆರ್ ಗ್ರೂಪ್. ಆರ್ ಗ್ರೂಪಲ್ಲಿ ಏನಾಗುತ್ತೆ ಅಂದರೆ ಟರ್ಷರಿ ಅಮೈನ್ಸಲ್ಲಿ ಏನಾಗುತ್ತೆ ಅಂದರೆ 3 ಆರ್ ಗ್ರೂಪ್ ಇರುತ್ತೆ, ಹೈಡ್ರೋಜನ್ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಟರ್ಷರಿ ಅಮೈನ್ಸ್ ಏನಾಗುತ್ತೆ ಅಂದರೆ ದೇ ಫೇಲ್ ಟು ಫಾರ್ಮ್ ದಿ ಹೈಡ್ರೋಜನ್ ಬಾಂಡಿಂಗ್, ವೆರಾಸ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಅಮೈನ್ಸ್ ದೇ ಆರ್ ಗೋಯಿಂಗ್ ಟು ಫಾರ್ಮ್ ದಿ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್. ಆಬ್ಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಆಗಿರೋದಕ್ಕೋಸ್ಕರ ಟರ್ಷರಿ ಅಮೈನ್ಸ್ದು ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇರುತ್ತೆ ಕಂಪೇರ್ ಟು ದಟ್ ಆಫ್ ದಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. ಸೆಕೆಂಡ್ರಿನಲ್ಲಿ ಏನಾಗುತ್ತೆ ಪ್ರೈಮರಿನಲ್ಲಿ ಏನಾಗುತ್ತೆ 2 H ಗ್ರೂಪ್ ಇರುತ್ತೆ. ಹಾಗಾಗಿ 2 H ಗ್ರೂಪು ಗೋಯಿಂಗ್ ಟು ಇನ್ವಾಲ್ವ್ ಇನ್ ಹೈಡ್ರೋಜನ್ ಬಾಂಡಿಂಗ್ ಆಫ್ ದಿ ವಾಟರ್ ವಿತ್ ವಾಟರ್, ವೆರಾಸ್ ಟರ್ಷರಿ ಅಮೈನ್ಸು ಆಗೋದೆಲ್ಲ. ಸೆಕೆಂಡ್ರಿ ಅಮೈನ್ಸಲ್ಲಿ ಆದರೆ ಒಂದೇ ಒಂದು H ಗ್ರೂಪ್ ಇರುತ್ತೆ. ಹಾಗಾಗಿ ಫಸ್ಟು ಪ್ರೈಮರಿ, ಆಮೇಲೆ ಸೆಕೆಂಡ್ರಿ, ಆಮೇಲೆ ಟರ್ಷರಿ ಅಮೈನ್ಸ್ ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಇತ್ತು ಅಂತಂದರೆ ಏನಾಗುತ್ತೆ ಅಂದರೆ ಅದು ಕ್ಲೀವ್ ಆಗೋದಕ್ಕೆ. ಈಗೇನು ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಇಂಟ್ರಾ ಮಾಲಿಕ್ಯುಲರ್ ಆಗಿರ್ಬೋದು, ಇಂಟರ್ ಮಾಲಿಕ್ಯುಲರ್ ಆಗಿರ್ಬೋದು. ಇಲ್ಲೇನಾಗುತ್ತೆ ಇಂಟರ್ ಮಾಲಿಕ್ಯುಲರ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್. ಇಂಟ್ರಾ ಅಂತಂದರೆ ವಿತಿನ್, ಇಂಟರ್ ಅಂತಂದರೆ ಬಿಟ್ವೀನ್. ಸೊ ಬಿಟ್ವೀನ್ 2 ಅಮೈನ್ಸ್ ಜೊತೆಗೆ ಅವೆರಡು ಏನಾಗಿರುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಆಗಿರುತ್ತೆ. ಸೊ ಹೈಯರ್ ದಿ ಹೈಡ್ರೋಜನ್ ಬಾಂಡಿಂಗ್, ಹೈಯರ್ ದಿ ಬಾಯ್ಲಿಂಗ್ ಪಾಯಿಂಟ್. ಯಾಕೆ ಅಂತಂದರೆ ಇನ್ ಆರ್ಡರ್ ಟು ಕ್ಲೀವ್ ದಟ್ ಹೈಡ್ರೋಜನ್ ಬಾಂಡಿಂಗ್, ಈ ಒಂದು ಹೈಡ್ರೋಜನ್ ಬಾಂಡಿಂಗ್ ಇಸ್ ಎ ವೀಕ್ ಬಾಂಡ್, ಅದನ್ನು ಕ್ಲೀವ್ ಮಾಡೋದಕ್ಕೆ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಹಾಗಾಗಿ ಪ್ರೈಮರಿ ಅಮೈನ್ಸ್ ವಿಲ್ ಬಿ ಮೋರ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್ ಬಿಕಾಸ್ ಇಟ್ ಗೋಯಿಂಗ್ ಟು ಕಂಟೈನ್ 2 hydrogen, whereas the secondary amines going to have only 1 hydrogen, whereas the tertiary amines they do not form. ಹಾಗಾಗಿ ಬಾಯ್ಲಿಂಗ್ ಪಾಯಿಂಟು ಹೀಗಾಗಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಬಾಂಡಿಂಗ್. ನಾನು ಹೇಳ್ದಂಗೆ ಪ್ರೈಮರಿ, ಸೆಕೆಂಡ್ರಿ ಅಮೈನ್ಸ್ ಆರ್ ಕೇಪಬಲ್ ಆಫ್ ಫಾರ್ಮಿಂಗ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ಈಚ್ ಅದರ್. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮ್ ಮಾಡ್ತವೆ, ವೆರಾಸ್ ಟರ್ಷರಿ ಬಾಂಡ್ ಮಾಡೋಕ್ಕಾಗಲ್ಲ. ಆಲ್ ದಿ ಅಮೈನ್ಸ್ cannot form hydrogen bond. All the amines are capable of forming hydrogen bonding with the water molecules. ಅದೇ ಥರ ಸ್ಪೆಕ್ಟ್ರಮ್ನ ತೊಗೊಂಡ್ರೆ ಐಆರ್ ಸ್ಪೆಕ್ಟ್ರಮಲ್ಲಿ ನಮಗೆ ಈಸಿಯಾಗಿ ನಾನು ಡಿಸ್ಟಿಂಗ್ವಿಷ್ ಮಾಡ್ಕೋಬೋದು, ಇದು ಪ್ರೈಮರಿನ, ಸೆಕೆಂಡ್ರಿನ ಅಂತ, ಟರ್ಷರಿನ ಅಂತ. ಎಗೇನ್ NH
ನಂದು ಬಾಂಡ್ ಏನಿದೆಯಲ್ಲ ಆ ಬೇಸಿಸ್ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಇದನ್ನು ನೀವು ಸ್ಪೆಕ್ಟ್ರೋಸ್ಕೋಪಿ ಅಂತ ಇನ್ ಡೀಟೇಲ್ ಆಗಿ ಓದ್ತೀರಾ, ಅವಾಗ ಅಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೆ NH ಪೀಕ್ ಸ್ಟ್ರೆಚಿಂಗ್ ಪೀಕ್ ಏನು ಬರುತ್ತೆ ಅಂದರೆ 3330 ಟು 3570 ಸೆಂಟಿಮೀಟರ್ ಇನ್ವರ್ಸಿಗೆ ಬರುತ್ತೆ. IR ಸ್ಪೆಕ್ಟ್ರಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆಫ್ ದಿ ಅಮೈನ್ಸ್. ಅದರಲ್ಲಿ ಪ್ರೈಮರಿ ಅಮೈನ್ಸ್ ಆದರೆ ನಿಮಗೆ 2 ಶಾರ್ಪ್ ಪೀಕ್ಸ್ ಬರುತ್ತೆ ವಿತಿನ್ ದಿಸ್ ರೇಂಜ್. ಸೆಕೆಂಡ್ರಿ ಆಯಿತು ಅಂದರೆ 1 ಪೀಕ್ ಬರುತ್ತೆ. ಟರ್ಷರಿ ಆಯಿತು ಅಂತಂದರೆ ಯಾವುದೇ ರೀತಿಯಾದ NH ಪೀಕು ಬರೋದಿಲ್ಲ. ಎಗೇನ್ ನಿಮಗೆ IR ಸ್ಪೆಕ್ಟ್ರಮಲ್ಲಿ ಹೋದಾಗ ಅದು ಸ್ಟ್ರೆಚಿಂಗ್ ಆಗ್ಬೋದು, ಇಲ್ಲಾಂದರೆ ಬೆಂಡಿಂಗ್ ಆಗ್ಬೋದು. ಬೆಂಡಿಂಗ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂದರೆ 1550 ಟು 1650 ಸೆಂಟಿಮೀಟರ್ ಇನ್ವರ್ಸ್ಗೆ ಆಗ್ತಾ ಹೋಗುತ್ತೆ. ನಾಟ್ ಓನ್ಲಿ ಯೂಸಿಂಗ್ ದೀಸ್ ಫಿಸಿಕಲ್ ಪ್ರಾಪರ್ಟೀಸ್, ಈವನ್ ಯೂಸಿಂಗ್ ದಿ ಸ್ಪೆಕ್ಟ್ರಲ್ ಡೇಟಾ ಐ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಅಮೈನ್ಸ್. ಸೊ ಈಗ ಏನು ಹೇಳಿದೆ ಈ ವಿಡಿಯೋದಲ್ಲಿ ನಾನು ಅಂತಂದರೆ, ಅಮೈನ್ಸ್ ಅಂದರೆ ಏನು ಅಂತ ಡೆಫಿನೇಷನ್ ಹೇಳಿದೆ, ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ವಿ ಅಂತ ಹೇಳಿದ್ವಿ, ನೆಕ್ಸ್ಟ್ ಅದರದ್ದು ನಾಮನ್ಕ್ಲೇಚರ್ನ ನೋಡಿದ್ವಿ, ನೆಕ್ಸ್ಟ್ ಕೊನೆಯದು ಫಿಸಿಕಲ್ ಪ್ರಾಪರ್ಟೀಸ್ನ ನೋಡಿದ್ವಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಇದೇ ಥರ ನಾನು ಏನು ಮಾಡ್ತಾ ಹೋಗ್ತೀನಿ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ ಮಾಡ್ತಾ ಹೋಗ್ತೀನಿ ಚಾಪ್ಟರ್ ವೈಸು. ನೀವು ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ. ಥ್ಯಾಂಕ್ ಯು.